ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ತುಂಬ ದಿನಗಳ ನಂತರ ನಾನು ನಿಮಗೆ ಫೇಸ್ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ. ಒಂದು 2-3 ವ್ಲಾಗಲ್ಲಿ ನಾನು ಫೇಸ್ ತೋರಿಸ್ತಾ ಇರಲಿಲ್ಲ. ಸೊ ಇವತ್ತಿನ ವ್ಲಾಗ್ ಏನಂದರೆ ನಿಮಗೆ ಆಲ್ರೆಡಿ ಗೊತ್ತೇ ಇದೆ. ನಿಮ್ಮನ್ನು ನಾನು ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತಿಸುತ್ತಾ ಸ್ನೇಹಿತರೆ. ಇವತ್ತು ನಾನು ನಿಮಗೊಂದು ಟ್ಯಾನ್ ರಿಮೂವ್ ಅಂದರೆ ನಾವು ಫೇಸಿಗೆ ನಾನು ಕೆಲವೊಂದು ಟಿಪ್ಸ್ ಹೇಳಿದ್ದೇನೆ, ಯಾವ ರೀತಿ ಮನೆಯಲ್ಲೇ ನಾವು ಮಾಡ್ಬೋದು ಅಂತ. ಗ್ಲೋ ಅಂದರೆ ವೈಟ್ನಿಂಗ್ ಗ್ಲೋ ಆಗಲಿಕ್ಕೆ ಯಾವ ರೀತಿ ಮನೆಯಲ್ಲೇ ಹೋಮ್ ಮೇಡ್ ಮಾಡ್ಬೋದು ಅಂತ ನಾನು ಕೆಲವೊಂದು ಟಿಪ್ಸ್ ಹೇಳಿದ್ದೇನೆ. ಸೊ ಹಾಗಾಗಿ ಇವತ್ತು ನಾನು ಒಂದು ನಿಮಗೆ ಅಂದರೆ ನಮ್ಮ ಟ್ಯಾನ್ ರಿಮೂವ್ ಅಂದರೆ ಬಿಸಿಲಿಗೆ ಸಿಕ್ಕಾಪಟ್ಟೆ ಬಿಸಿಲಿಗೆ ಇನ್ನೂ ಸ್ಟಾರ್ಟ್ ಆಗುತ್ತೆ. ಬಿಸಿಲಿಗೆ ಹೋದಾಗ ಯಾವ ರೀತಿ ನಮಗೆ ಫುಲ್ ಬಾಡಿ ನೆಕ್ ಎಲ್ಲ ಟ್ಯಾನ್ ಆಗುತ್ತೆ, ಒಂದು ಸ್ವಲ್ಪ ಬ್ಲ್ಯಾಕಿಶ್ ಆಗುತ್ತೆ. ಅದನ್ನು ಯಾವ ರೀತಿ ನಾವು ಮನೆಯಲ್ಲಿ ರಿಮೂವ್ ಮಾಡ್ಬೋದು, ಕೆಲವೊಂದು ಹೋಮ್ ಮೇಡ್ ರೆಮಿಡೀಸನ್ನು ತಗೊಂಡು ಯಾವ ರೀತಿ ಮನೆಯಲ್ಲೇ ಕುತ್ಕೊಂಡು ನಾವು ಸಿಂಪಲ್, ನೀವೇನು ಅಷ್ಟೊಂದು ದೊಡ್ಡ ಬಜೆಟಲ್ಲಿ ಖರ್ಚು ಮಾಡಬೇಕಾಗಿಲ್ಲ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಸಿಗುವಂತಹ ಕೆಲವೊಂದು ವಸ್ತುಗಳಿಂದ ನಾವು ಯಾವ ರೀತಿ ಅದನ್ನು ರಿಮೂವ್ ಮಾಡ್ಬೋದು, ಯಾವ ರೀತಿ ಕೇರ್ ಮಾಡ್ಬೋದು ಎಂಬುದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಅಲ್ಲಿಯವರೆಗೆ ನಮ್ಮ ಚಾನಲ್ನ ಯಾರಾದರೂ ಹೊಸಬರು ನೋಡುವವರಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋ ನಿಮಗೆ ನಾನು ತೋರಿಸ್ತೇನೆ. ಇದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಎಂಬುದನ್ನು ನಾನು ನಿಮಗೆ ಹೇಳ್ತಿದ್ದೇನೆ ನೋಡಿ. ಕಡಲೆ ಹಿಟ್ಟು, ಮೊಸರು, ಅರಿಶಿನ, ಸಕ್ಕರೆ, ಗೊತ್ತಾಯ್ತಾ? ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೇನೆ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕೆಂದು ಜಾಸ್ತಿ ತಗೊಳ್ಳಿ, ಏನು ತೊಂದರೆ ಇಲ್ಲ. ನಾನು ನಿಮಗೆ ಹೇಗೆ ಮಾಡುವುದೆಂಬುದನ್ನು ತೋರಿಸಲಿಕ್ಕೆ ಸಲುವಾಗಿ ನಾನು ಸ್ವಲ್ಪ ತಗೊಂಡಿದ್ದೇನೆ. ನಿಮಗೆ ಹೆಚ್ಚು ಬೇಕಾದರೆ ಹೆಚ್ಚು ತಗೊಳ್ಳಿ, ಯಾಕೆಂದರೆ ಎರಡೂ ಕೈಗೆ ಹಾಕಬೇಕಾಗತ್ತೆ, ಸ್ವಲ್ಪ ನೆಕ್ಕಿಗೆ ಕೂಡ ಫುಲ್ ನೆಕ್ ಕೂಡ ಕವರ್ ಆಗಬೇಕಾಗತ್ತೆ. ಹಾಗಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಳ್ಳಿ, ಏನೂ ತೊಂದರೆ ಇಲ್ಲ. ಗೊತ್ತಾಯ್ತಲ್ಲ? ನೋಡಿ ಇಲ್ಲಿ, ನೋಡಿದ್ರಲ್ಲ ಸ್ನೇಹಿತರೆ, ಅದನ್ನು ಯಾವ ರೀತಿ ಪೇಸ್ಟ್ ಮಾಡಿ ಹಾಕಬೇಕೆಂಬುದನ್ನು ನಾನು ನನ್ನ ಕೈಗೆ ಹಚ್ಚಿ ನಿಮಗೆ ತೋರಿಸ್ತೇನೆ. ನೋಡಿ ಇಲ್ಲಿ ಈ ಥರ ರೋಸ್ ವಾಟ್ರು ಓಕೆ, ಇಲ್ಲಾಂದರೆ ನೀರು ಮಿಕ್ಸ್ ಮಾಡಿದರೆ ಏನು ತೊಂದರೆ ಇಲ್ಲ. ನಿಮ್ಮಲ್ಲಿ ರೋಸ್ ವಾಟ್ರ್ ಇದ್ದರೆ ಅದು ಬೆಸ್ಟ್, ಇಲ್ಲಾಂದರೆ ನೀರು ಹಾಕಿದರೆ ಏನು ತೊಂದರೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಗಂಟು ಏನು ಸಿಕ್ಕಬಾರ್ದು ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ರೋಸ್ ವಾಟ್ರು ಆಗುತ್ತೆ, ತೊಂದರೆ ಇಲ್ಲ. ಇಲ್ಲಾಂದರೆ ನೀರು ಹಾಕಿ ಮಿಕ್ಸ್ ಮಾಡಿದರೆ ಏನು ತೊಂದರೆ ಇಲ್ಲ. ನೋಡಿದ್ರಲ್ಲ? ಆಮೇಲೆ ಸ್ನೇಹಿತರೆ, ಈ ರೀತಿ ಬರೋದು ನೋಡಿ, ಈ ರೀತಿ ಪೇಸ್ಟ್ ಆಗುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಗಂಟೇನು ಸಿಗಬಾರ್ದು ನಮಗೆ, ಆಯಿತಾ? ಅದನ್ನು ಯಾವ ರೀತಿ ನೋಡಿ, ಫಸ್ಟಿಗೆ ನೀವು ನನ್ನ ಹ್ಯಾಂಡಿಗೆ ಹಾಕಿ ನಾನು ತೋರಿಸ್ತೇನೆ ನಿಮಗೆ. ಕೈ ತುಂಬ, ಕೆಲವರಿಗೆ ತುಂಬ ಟ್ಯಾನ್ ಇರುತ್ತೆ, ಬ್ಲ್ಯಾಕ್ ಇರುತ್ತೆ ನೋಡಿ. ಈ ರೀತಿ ಫುಲ್ ಹ್ಯಾಂಡಿಗೆ, ಕಾಣ್ತಾ ಇದೆಯಲ್ಲ, ಫುಲ್ ಹ್ಯಾಂಡಿಗೆ ಮಸಾಜ್ ಮಾಡಿ. ನೋಡಿ, ಈ ಥರ ಫುಲ್ ಹ್ಯಾಂಡಿಗೆ. ಫುಲ್ ಎರಡು ಹ್ಯಾಂಡ್ ನೆಕ್ ಫುಲ್ ಹಚ್ಚಿ ಆಯಿತು ನಂದು. ಈ ಥರ ಮಾಡಿ ಅದನ್ನು ಡ್ರೈ ಆಗಲಿಕ್ಕೆ ಬಿಡಿ. ಮಿನಿಮಮ್ ಒಂದು 15 ಮಿನಿಟ್ಸ್ ಆದರೂ ಬಿಟ್ಟು ಆಮೇಲೆ ತೊಳೆಯಿರಿ. ನಿಮಗೆ ನೆಕ್ಸ್ಟ್ ನಾನು 10 ಮಿನಿಟ್ಸ್ ಆದ ನಂತರ ಹೇಗಾಗಿದೆ ಅಂತ ತೋರಿಸ್ತೇನೆ. ನೋಡಿ ಸ್ನೇಹಿತರೆ, ನಾನು ಒಂದು 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ಬಂದೆ ಹ್ಯಾಂಡ್. ಈ ಥರ ನೀವು ಒಂದು ವಾರದಲ್ಲಿ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಒಂದು ವಾಶಲ್ಲಿ ಎಷ್ಟು ಗೊತ್ತಾಗುತ್ತೆ ನಿಮಗೆ. ಒಂದು 2-3 ಸಲ ನೀವು ಒಂದು ವಾರದಲ್ಲಿ 1-2 ಸಲ ಮಾಡಿದರೆ ಐ ಥಿಂಕ್ ಒಂದು 1 ಮಂತಲ್ಲಿ ಅಥವಾ 1.5-2 ಮಂತಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಇನ್ನು ಬಿಸಿಲು ಜಾಸ್ತಿ ಆಗಿರುವುದರಿಂದ ಈ ರೀತಿ ಮನೆಯಲ್ಲಿ ಮಾಡಿದರೆ ಸ್ವಲ್ಪ ನಿಮಗೆ ಒಳ್ಳೆಯದು. ಹೋಮ್ ಮೇಡ್ ಕೂಡ ಆಗುತ್ತೆ, ಆಯುರ್ವೇದಿಕ್, ಏನು ಸೈಡ್ ಎಫೆಕ್ಟ್ಸ್ ಏನಿಲ್ಲ, ಇದರಲ್ಲಿ ಕೆಮಿಕಲ್ ಮಿಕ್ಸ್ ಇಲ್ಲ. ಸೊ ಮನೆಯಲ್ಲಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಷ್ಟೇನು ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಬೇಕಾಗಿಲ್ಲ.
ಬೇಕಾಗಿಲ್ಲ. ಸ್ವಲ್ಪ ಒಂದು 2 3 4 ಇಂಗ್ರೀಡಿಯೆಂಟ್ಸನ್ನು ಹಾಕಿ ನೀವು ಮನೆಯಲ್ಲೇ ಸಮಯ ಸಿಕ್ಕಾಗ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆಯಿತು ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಷ್ಟು ನಂದು ನಿಮಗೆ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬಾಕಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನಮ್ಮ ವೀಡಿಯೋಸ್ಗಳನ್ನು ನೋಡ್ತಾ ಇರಿ. ಮುಂದೆ ನಾನು ನಿಮಗೆ ಒಂದು ಹೊಸ ವೀಡಿಯೋದೊಂದಿಗೆ ನಾನು ಮುಂದೆ ಸಿಗ್ತೇನೆ. ಅಲ್ಲಿಯವರೆಗೆ ಎಲ್ಲರೂ ಹುಷಾರಾಗಿರಿ. ಟೇಕ್ ಕೇರ್. ಬಾಯ್.